ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲಿಸ್ತಾ ಪ್ರಕೃತಿ ಎಂತೆಂಥ ಆಶ್ಚರ್ಯಗಳನ್ನು ಇಟ್ಟಿದೆ ನಮಗೆ ಅಂತ ಹೇಳಿದ್ರೆ ಬಹುಶಃ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಕಳೆದ ವಿಧಾನಸಭೆಯ ಸಭೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸುಧಾಕರ್ ಅವರು ಇಲ್ಲೇ ನಮ್ಮ ಜೊತೆಯಲ್ಲಿ ತಮಾಷೆ ಮಾಡಿಕೊಂಡು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ಅನೇಕ ರಾಜಕಾರಣದ ವಿಷಯಗಳನ್ನು ಕೂಡ ಮಾತನಾಡಿದ್ದನ್ನು ಈಗಲೂ ನನಗೆ ಮಾತನಾಡಿದ್ರೆ ಈಗ ತಾನೇ ಮಾತಾಡಿದ್ರೆ ಅನ್ನೋ ರೀತಿಯಲ್ಲಿ ನೆನಪಿದೆ ನನಗೆ. ಆದರೆ ಇವತ್ತು ವಿಧಾನಸಭೆ ಬಂದಿರುವಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆನಲ್ಲಿಲ್ಲ. ಎಷ್ಟು ನೋವಿನ ಸಂಗತಿ ಅಂತ ಹೇಳಿದ್ರೆ, ಸುಧಾಕರ್ ನಮಗೆಲ್ಲ ಆತ್ಮೀಯ ಸ್ನೇಹಿತ. ನನಗಂತೂ ಅವರ ಇಡೀ ಕುಟುಂಬ, ಅವರ ಸಹೋದರ, ಅವರ ಚಿಕ್ಕಪ್ಪ, ಅವರೆಲ್ಲರೂ ಕೂಡ ಬಹಳ ಹತ್ತಿರದಲ್ಲಿ ಇದ್ದಂಥವರು ನನಗೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಬಹಳ ಅವರುಗಳ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ದಾರೆ. ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದು ಒಂದು ಸಣ್ಣ ಸಮುದಾಯ, ಜೈನ ಸಮುದಾಯ ನಮ್ಮ ರಾಜ್ಯದಲ್ಲಿ ಸಂಖ್ಯೆಯಲ್ಲಿ ಏನು ಹೆಚ್ಚಿಲ್ಲ. ಹಿರಿಯೂರು ಕ್ಷೇತ್ರದಲ್ಲಿ ಬಹುಶಃ ಒಂದು 350 ಕುಟುಂಬಗಳಿದ್ರೆ ಹೆಚ್ಚು. ಅಂತಹ ಕ್ಷೇತ್ರದಲ್ಲಿ, ಬಲಿಷ್ಠವಾದಂಥ ಸಮುದಾಯಗಳಿರುವಂಥ ಕ್ಷೇತ್ರದಲ್ಲಿ ಸುಧಾಕರ್ ಗೆದ್ದು ಬರ್ತಾರೆ ಅಂತ ಹೇಳಿದ್ರೆ, ಜನಸಮುದಾಯದಲ್ಲಿ ಜನಮನ್ನಣೆಯನ್ನು ಎಷ್ಟು ಗಳಿಸಿದ್ರು, ಪ್ರೀತಿಯನ್ನು ಗಳಿಸಿದ್ರು. 3 ಬಾರಿ ಶಾಸಕರಾಗಿ ಅವರು ಗೆದ್ದು ಬರ್ತಾರೆ. ನಮಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ರಾಜಕಾರಣದಲ್ಲಿ ಹೇಗಿರಬೇಕು ಅನ್ನೋದನ್ನ ಬಹುಶಃ ಅವರ ನಡತೆ ತೋರಿಸುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ನನಗಂತೂ ಭಾಳ ನೋವಾಗಿದೆ. ಭಾಳ ಅವರಲ್ಲಿ ಅನೇಕ ಒಳ್ಳೆಯ ಗುಣಗಳು ನಾವು ನೋಡ್ತಾ ಇದ್ದಿದ್ದು. ದಾನ ಮಾಡ್ತಕ್ಕಂಥದ್ದಾಗಲಿ, ಯಾಕೆಂದರೆ ಜೈನ ಸಮುದಾಯದಲ್ಲಿ ಆ ಪ್ರಿನ್ಸಿಪಲ್ಲೇ ಇದೆ. ಜೈನರಿಗೆ ದಾನ ಮಾಡ್ತಕ್ಕಂಥದ್ದೇ ಪ್ರಿನ್ಸಿಪಲ್ ಇದೆ. ಅದನ್ನು ಭಾಳ ಚೆನ್ನಾಗಿ ಅವರು ಫಾಲೋ ಅಪ್ ಮಾಡ್ಕೊಂಡು ಬಂದಂಥವ್ರು. ದಾನ ಮಾಡೋದಿರಲಿ, ಪ್ರೀತಿಯಿಂದ ಕಾಣೋದಾಗಲಿ, ಮತ್ತು ಯಾರ ಜೊತೆಯಲ್ಲೂ ಕೂಡ ಅವರು ಕೋಪ ಮಾಡ್ಕೊಳ್ಳೋದಾಗಲಿ, ಶತ್ರುತ್ವವನ್ನು ಕಟ್ಕೊಳ್ತಕ್ಕಂಥದ್ದಾಗಲಿ, ಇದು ಯಾವುದೂ ಕೂಡ ನಾನು ಸುಧಾಕರ್ ಜೊತೆಯಲ್ಲಿ ನೋಡಲಿಲ್ಲ. ಅಂತಹ ಒಂದು ಗುಣಗಳನ್ನು ಇಟ್ಕೊಂಡಂಥ ಸುಧಾಕರ್ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು ವೀರಣ್ಣವರು ನನ್ನ ಕ್ಷೇತ್ರದವರು. ನನ್ನ ಕ್ಷೇತ್ರದಿಂದ ಅವರು 7ನೇ ವಿಧಾನಸಭೆಗೆ 8ನೇ ವಿಧಾನಸಭೆಗೆ ಆರಿಸಿ ಬಂದಂಥವ್ರು. ಮೊದಲು ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದಂಥದ್ದು. ಅವರು ST ಸಮುದಾಯಕ್ಕೆ ಸೇರಿದರೂ ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಬಾರಿ ಅಲ್ಲಿ ಆಯ್ಕೆಯಾಗಿ ಬರ್ತಾರೆ. ಒಬ್ಬ ಸಾಮಾನ್ಯ ವಕೀಲನಾಗಿ ನಾನು ವಿದೇಶದಿಂದ ಬಂದು ನಮ್ಮ ತಂದೆಯವರು ಅವರ ಮನೆಗೆ ಕರ್ಕೊಂಡೋದ್ರು. ಮಂತ್ರಿಗಳಾಗಿದ್ದರು, ಅವಾಗ ಸಣ್ಣ ಉಳಿತಾಯ ಸಚಿವರಾಗಿದ್ದರು. ತಮಗೆ ಗೊತ್ತಿದೆ, ಗಾಂಧಿನಗರದಲ್ಲಿ ಒಂದು ಶೆಡ್ಡಲ್ಲಿ ಇದ್ರು. ಒಬ್ಬ ಮಂತ್ರಿಯಾಗಿ, ರಾಜ್ಯದ ಒಬ್ಬ ಮಂತ್ರಿಯಾಗಿ ಒಂದು ಆಸ್ಬೆಸ್ಟಾಸ್ ಶೆಡ್ ಹಾಕಿ ಆ ಶೆಡ್ನಲ್ಲಿ ಇದ್ರು. ನನಗೆ ಗೊತ್ತಿರಲಿಲ್ಲ, ನಾನು ಇನ್ನೂ ರಾಜಕಾರಣಕ್ಕೂ ಬಂದಿರಲಿಲ್ಲ, ರಾಜಕಾರಣ ನನಗೇನು ಗೊತ್ತೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಅಲ್ಲಿ ಕರ್ಕೊಂಡು ಹೋದರು ಅವ್ರ ಮನೆಗೆ. ನನಗೆ ಆಶ್ಚರ್ಯ, ಮಂತ್ರಿ ಅಂದರೆ ಹಿಂಗೆ ಇರೋದು ಅಂತ. ಅವು ಅಷ್ಟು ಸರಳತೆಯಿಂದ ಇದ್ದಂಥವರು. ನನಗೆ ನಿಜಕ್ಕೂ ಆಶ್ಚರ್ಯ ಅಂತ ಹೇಳಿದ್ರೆ, ಅವರು ಕಳೆದ ತಿಂಗಳು ಅವ್ರು ಸಾಯೋದಕ್ಕೆ ಒಂದು 15 ದಿವಸ ಮುಂಚೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಮಾತನಾಡಿದರು, ಕುಂತ್ಕೊಂಡು ನನಗೆ ಹೇಳಿದರು. ಅವರು ಹೇಳ್ತಕ್ಕಂಥ ಮಾತು, ಅವರು ಒಂದು ಉದಾಹರಣೆ ಹೇಳಿದರು. ಒಬ್ಬ ಡೆಪ್ಟಿ ಕಮಿಷನರ್ಗೆ ಒಂದ್ಸಾರಿ ಕೇಳಿದ್ರಂತೆ, ನೀವು ಕಾಫಿ ತಿಂಡಿ ಎಲ್ಲ ತರಿಸ್ಕೊಡ್ತೀಯಲ್ಲ, ಯಾವ ದುಡ್ಡಿಂದ ತರಿಸ್ಕೊಡ್ತೀಯ ನೀನು? ನಾನು ನಿನಗೆ ಹಣ ಕೊಡ್ತೀನಿ ಅಂತೇಳಿ ಆ ಡೆಪ್ಟಿ ಕಮಿಷನರಿಗೆ ಕಾಫಿ ತಿಂಡಿ ತರಿಸಿ ಕೊಟ್ಟಿದ್ದನ್ನು ಹಣ ಕೊಟ್ರಂತೆ. ಅಂತಹ ಒಂದು ಸರಳ ಜೀವನವನ್ನು ನಡೆಸಿದಂಥ ವೀರಣ್ಣವರು
ನಮ್ಮಲ್ಲಿ ಅನೇಕ ಸಾಕ್ಷಿಗುಡ್ಡೆಗಳನ್ನು ಬಿಟ್ಟಿದ್ದಾರೆ. ಯಾವ ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾರೆ ಸಾಕ್ಷಿಗುಡ್ಡೆಗಳನ್ನು ಬಿಡಬೇಕು ನೀವು ಹಾಗೆ ಅಂತ. ಅದನ್ನ ಸಾಕ್ಷಿಗುಡ್ಡೆಗಳ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅವರನ್ನು ನೆನಪಿಸ್ಕೊಳ್ತಕ್ಕಂಥ ಶಾಲಾ ಕಾಲೇಜುಗಳಿರ್ಬೋದು ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ಕೂಡ ನಮ್ಮ ಕ್ಷೇತ್ರದಲ್ಲೇ ಅವರು ಮಾಡಿರ್ತಕ್ಕಂಥದ್ದನ್ನು ಇವತ್ತು ನೆನೆಸ್ಕೊಳ್ತೇನೆ. ಜೊತೆಗೆ ನನಗೆ ವೈಯಕ್ತಿಕವಾಗಿ ಅನೇಕ ಮಾರ್ಗದರ್ಶನಗಳನ್ನು ಮಾಡ್ತಾ ಇದ್ರು. ಅವರು ಜನತಾದಳದಲ್ಲಿ ಇದ್ರೂ ಕೂಡ ನಾನು ಅನೇಕ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ, ನೀವು ಕಾಂಗ್ರೆಸ್ಸಿಗೆ ಬನ್ನಿ ನನ್ನ ಜೊತೆಯಲ್ಲಿ. ಕೊನೆಯವರೆಗೂ ಅವರು ಆ ತೀರ್ಮಾನ ಮಾಡಲೇ ಇಲ್ಲ. ಆದರೆ ನನಗೆ ಮಾತ್ರ ಚುನಾವಣೆಯಲ್ಲಿ ನಿನಗೆ ಒಳ್ಳೇದಾಗಲಿ ಅಂತೇಳಿ ಅವರ ಸ್ನೇಹಿತರಿಗೆ, ಅವರ ಸಹಕಾರಿಗೆ, ಇವರಿಗೆಲ್ಲ, ಅವರ ಮುಖಂಡರುಗಳಿಗೆಲ್ಲ ಹೇಳೋರು, ಪರಮೇಶ್ವರ್ ಒಳ್ಳೆಯವನಪ್ಪ, ನೀವು ಓಟ್ ಹಾಕ್ಬಿಡ್ರಿ, ನಾನು ಪಕ್ಷ ನೋಡೋದಿಲ್ಲ, ವ್ಯಕ್ತಿ ನೋಡ್ತೀನಿ ಹಾಗೆ ಅಂತ ಹೇಳೋರು. ಆದ್ದರಿಂದ ಇವತ್ತು ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ.